ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ್ರು, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆಲ್ಲ ಟ್ಯಾಕ್ಸ್ ಮಾಡಿದ್ರು, ಸೆಸ್ ಹಾಕಿದ್ರು, ಬಸ್ ಫೇರ್ ಜಾಸ್ತಿ ಮಾಡಿದ್ರು, ವಾಟರ್ ಫೇರ್ ಜಾಸ್ತಿ ಮಾಡಿದ್ರು, ಹಾಲು ಅದಕ್ಕೆಲ್ಲ ಜಾಸ್ತಿ ಇದಾಕಿ ಮಾಡಿದ್ದಾರೆ. ರೂಮ್ ರೆಂಟು ಮುಂಚೆ 7,500ಗೆ ಟ್ಯಾಕ್ಸ್ ಇತ್ತು, ಇವಾಗ ಟ್ಯಾಕ್ಸ್ ಇಲ್ಲ. ಮುಂಚೆ 4 ಸ್ಲ್ಯಾಬ್ ಇತ್ತು, ಇವಾಗ 5% ಒಂದು 18. ಅದು ಬಿಟ್ಟರೆ 40. ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಮೇಲೂ ಕಮ್ಮಿ ಮಾಡಿದ್ದಾರೆ, ಸ್ಪ್ರಿಂಕಲ್ ಮೇಲೂ ಕಮ್ಮಿ ಮಾಡಿದ್ದಾರೆ. ಕುಕಿಂಗ್ ಆಯಿಲ್ ಇದೆಯಲ್ಲ ಅದು ಆ ಥರದಕ್ಕೆಲ್ಲ ಕಮ್ಮಿ ಆಗಿದೆ. ಇವಾಗ ವೇಸ್ಟ್ ಸೆಟಲ್ಮೆಂಟ್ ಆಗಬೇಕಾಯಿತು KSRTC BMTC ಅವ್ರಿಗೆ, ಅದು ಕೊಟ್ಟಿಲ್ಲ ನೋಡಿ ಅವರು. ಸರ್, ಈಗ GST ಪರ್ಸೆಂಟೇಜ್ ಕೂಡ ಕಡಿಮೆ ಮಾಡಿರುವಂಥದ್ದು, ಅದ್ರ ಕುರಿತು ತಾವು ಹೇಳೋದಾದ್ರೆ GST ಇದು ಎಲ್ಲರಿಗೂ ಪಾಸಾನ ಆದರೆ ಎಲ್ಲ ಇದು ಅವ್ರಿಗೆಲ್ಲ ಸೇವಿಂಗ್ಸ್ ಥರ ಆಗುತ್ತೆ. ಆಮೇಲೆ ಎಲ್ಲ ಫೀಲ್ಡ್ಸ್ಗೂ ಅಗ್ರಿಕಲ್ಚರು, ಆಮೇಲೆ ಅದು ಟೆಕ್ಸ್ಟೈಲ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲ ಫೀಲ್ಡ್ಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಇದರಿಂದ ಟ್ಯಾಕ್ಸ್ ಜಾಸ್ತಿ ಜನ್ರೇಟ್ ಆಗುತ್ತೆ, ಆಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕ್ರಿಯೇಟ್ ಆಗುತ್ತೆ. ಯಾವೆಲ್ಲ ವಸ್ತುಗಳ ಮೇಲೆ GST ಕಡಿಮೆ ಮಾಡಿದ್ರು? ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಮೇಲೂ ಕಮ್ಮಿ ಮಾಡಿದ್ದಾರೆ, ಸ್ಪ್ರಿಂಕಲ್ ಮೇಲೂ ಕಮ್ಮಿ ಮಾಡಿದ್ದಾರೆ. ಆಮೇಲೆ ಕನ್ಸ್ಟ್ರಕ್ಷನ್ ಇದು ಅದರಲ್ಲಿ ಸ್ಟೀಲು, ಸಿಮೆಂಟು, ಪೇಂಟು, ವುಡ್ಡು, ಗ್ರೇನೈಟು, ಆಮೇಲೆ ಬಿಕ್ಕಿದ್ದು, ಆಮೇಲೆ ಇದು ಕಾರ್ ಇಂಡಸ್ಟ್ರಿ, ಅದು ಮೆಕ್ಯಾನಿಕಲ್ ಇಂಡಸ್ಟ್ರೀಸು, ಆಮೇಲೆ ಫುಟ್ವೇರು, ಆಮೇಲೆ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷ್ನರಿ, ಟೆಕ್ಸ್ಟೈಲ್ಸು, ಆಮೇಲೆ ಇದು ಯಾವುದೋ ನಮ್ಮ ಫುಡ್ ಐಟಮ್ಸು ಎಲ್ಲದ್ರ ಮೇಲೂ ಕಮ್ಮಿ ಆಗಿದ್ದಾರೆ. ಇವಾಗ 2 ಸ್ಲ್ಯಾಬ್ ಇರೋದು, ಒಂದು 5% ಒಂದು 18. ಮುಂಚೆ 4 ಸ್ಲ್ಯಾಬ್ ಇತ್ತು, ಇವಾಗ 5% ಒಂದು 18. ಅದು ಬಿಟ್ಟರೆ 40 ಅದು ಲಕ್ಸುರಿ. ಅದು ಟೊಬ್ಯಾಕೋ ಅದೆಲ್ಲ 40 ಬಂದ್ಬಿಟ್ಟಿದೆ ಇವಾಗ. ಟೊಬ್ಯಾಕೋ, ಲಿಕ್ಕರು ಇದೆಲ್ಲ ಇದು ರೂಮ್ ರೆಂಟು ಮುಂಚೆ 7,500ಗೆ ಟ್ಯಾಕ್ಸ್ ಇತ್ತು, ಇವಾಗ ಟ್ಯಾಕ್ಸ್ ಇಲ್ಲ. ಎಬೋ 7,500 ರೂಪೀಸ್ ರೂಮ್ ರೆಂಟ್ ಆದರೆ ಅದಕ್ಕೆ ಮಾತ್ರ ಟ್ಯಾಕ್ಸ್. ಇವಾಗ ಈಗ ಲಕ್ಸುರಿ ಐಟಮ್ಸ್ಗಳ ಮೇಲೂ ಇದು GST ಕಡಿಮೆ ಆಗಿದೆ, ಅಥವಾ ಜನಸಾಮಾನ್ಯರು ಉಪಯೋಗಿಸುವ ವಸ್ತುಗಳ ಮೇಲೆ ಬರೀ ಕಾಮನ್ ಮ್ಯಾನ್ಗೆ ಮಾತ್ರ ಕಮ್ಮಿ ಆಗಿದೆ. ಇವಾಗ ಲಕ್ಸುರಿ ಐಟಮ್ ಕಾರ್ ತೊಗೊಂತಂದರೆ ಅದಕ್ಕೆ 40% ಟ್ಯಾಕ್ಸ್ ಕಟ್ಟಲೇಬೇಕು. ಎಬೋ 40 ಲ್ಯಾಕ್ಸು ಕಾರ್ ಪರ್ಚೇಸ್ ಮಾಡಿದ್ರೆ ಇದು ಮುಂಚೆ 28% ಇತ್ತು, ಇವಾಗ ಅಡಿಷ್ನಲ್ 12% ಕಟ್ಟಬೇಕು ಇವಾಗ. ಈಗ ಈ ಪೆಟ್ರೋಲು, ಡೀಸೆಲ್ ಅಥವಾ ಮನೆಗೆ ಬಳಸುವಂಥ ಈ ಆಯಿಲ್ ಐಟಮ್ಸ್ಗಳಾಗಿರ್ಬೋದು, ದಿನಸಿ ಐಟಮ್ಸ್, ಆ ಎಲ್ಲದರ ಮೇಲೂ ಕೂಡ ಪೆಟ್ರೋಲ್ ಡೀಸೆಲ್ ಆಗಿಲ್ಲ, ಬೇರೆ ಇದು ಕುಕಿಂಗ್ ಆಯಿಲ್ ಇದೆಯಲ್ಲ ಅದು ಆ ಥರದಕ್ಕೆಲ್ಲ ಕಮ್ಮಿ ಆಗಿದೆ. ಈಗ ಮೇನ್ ಈಗ ಜನಗಳಿಗೆ ಹೊರೆ ಆಗಿರುವಂಥದ್ದು ಈ ಇಂಧನ ಆಗಿರ್ಬೋದು, ಏನು ಸಿಲಿಂಡರ್ ಗ್ಯಾಸ್ ಆಗಿರ್ಬೋದು, ಅಥವಾ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು. ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದ್ರ ಕಡೆ ಕೂಡ ಗಮನ ಹರಿಸಬೇಕಾಗಿದೆ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಲೋಕಲ್ ಮಾರ್ಕೆಟ್ ಮೇಲೆ. ಇಂಟರ್ನ್ಯಾಷನಲ್ ಆಯಿಲ್ ಕಮ್ಮಿ ಆಯಿತು ಅಂದರೆ ಇಲ್ಲಿ ಕಮ್ಮಿ ಆಗುತ್ತೆ, ಅಲ್ಲಿ ತನಕ ಇದು ಏನು ಮಾಡೋಕ್ಕಾಗಲ್ಲ. ಸರ್, ಈಗ ಜನಸಾಮಾನ್ಯರಿಗೆ ಇದರಿಂದ ಅನುಕೂಲನಾ ಅಥವಾ ಏನು ಅನಾನುಕೂಲನೇ? ಅನುಕೂಲನೇ ಅಂದರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ್ರು, ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆಲ್ಲ ಟ್ಯಾಕ್ಸ್ ಮಾಡಿದ್ರು, ಸೆಸ್ ಹಾಕಿದ್ರು. ಆಮೇಲೆ ಬಸ್ ಫೇರ್ ಜಾಸ್ತಿ ಮಾಡಿದ್ರು, ಆಮೇಲೆ ವಾಟರ್ ಫೇರ್ ಜಾಸ್ತಿ ಮಾಡಿದ್ರು. ಆಮೇಲೆ ಇದೇನು ಹಾಲು ಅದಕ್ಕೆಲ್ಲ ಜಾಸ್ತಿ ಇದಾಕಿ ಮಾಡಿದ್ದಾರೆ. ಇಷ್ಟೆಲ್ಲ ಇಲ್ಲಿ ಯಾರು ಕರ್ನಾಟಕ ಗೌರ್ಮೆಂಟ್ ಹಾಕಿರೋದು ಸೆಸ್ ಇದು ಅದು ನೋಟ್ರಿ ಫೀಸು ಅದು. ಆಮೇಲೆ ಇಂದ ಫೀಸ್ ಇದೆಯಲ್ಲ ಅದು ಸ್ಟ್ಯಾಂಪ್ ಡ್ಯೂಟಿ ಅದೆಲ್ಲ ಜಾಸ್ತಿ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್. ಸರ್, ಈಗ ಇಲ್ಲಿ ಒಂದ್ ಕಡೆ GST ಕಡಿಮೆ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ಇನ್ನೊಂದ್ ಕಡೆ ಇಲ್ಲಿ ರಾಜ್ಯ ಸರ್ಕಾರ ಇದೆ ಗ್ಯಾರಂಟಿ ಯೋಜನೆ, ಏನು 5 ಪಂಚ ಯೋಜನೆ ಇದೆಯಲ್ಲ, ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಜನಸಾಮಾನ್ಯರಿಗೆ? ಇದರಿಂದ ಇದು ಹೊರೆ ಆಗುತ್ತಾ ಹೇಗೆ ಅಂತೇಳಿ? ಫ್ರೀ ಬಸ್ ಮತ್ತೆ ಹೊರೆನೇ ಅಲ್ವಾ. ಇವಾಗ ವೇಸ್ಟ್ ಸೆಟಲ್ಮೆಂಟ್ ಆಗಬೇಕಾಯಿತು KSRTC BMTC ಅವ್ರಿಗೆ, ಅದು ಕೊಟ್ಟಿಲ್ಲ ನೋಡಿ. ಅವ್ರಿಗೆ ಅವ್ರ ಮನೆ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ, ಕೋಟಿದ ಸ್ಟೇ ತಂದಿದ್ದಾರೆ ಅವ್ರಿಗೆ. ಈಗ ಒಟ್ಟಾರೆ ಈಗ ಈ ಸೇಲ್ಸ್ ಜಾಸ್ತಿ ಆಗುತ್ತಾ ಅಥವಾ ಏನು? ಇವಾಗ ನಮ್ಮ ಸೇವಿಂಗ್ಸ್ ಆದ ತಕ್ಷಣ ಏನು ಮಾಡ್ತೀವಿ, ಮಿಡಿಲ್ ಕ್ಲಾಸ್ನವರಿಗೆಲ್ಲ ಸೇವಿಂಗ್ಸ್ ಮಾಡಿದ್ರೆ ಸೇವಿಂಗ್ಸ್ ಆದ ತಕ್ಷಣ ಏನು ಐಟಮ್ಸ್ ತೊಗೊತಾರೆ, ಶೂಸ್ ಆಗಲಿ, ಬಟ್ಟೆ ಆಗಲಿ, ಬೇರೆ ಐಟಮ್ಸ್ ತೊಗೊತಾರೆ, ಜ್ಯುವೆಲ್ರಿ ಎಲ್ಲ ತೊಗೊತಾರೆ. ಆಟೋಮೆಟಿಕ್ ಅವಾಗ ಕನ್ಸಂಪ್ಷನ್ ಜಾಸ್ತಿ ಆದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆ ಥರ ಅದು. ಸರ್, ಹಾಗಾದ್ರೆ ಈಗ ಜ್ಯುವೆಲರಿ ಐಟಮ್ಸ್ ಮೇಲೂ GST ಕಡಿಮೆ ಆಗುತ್ತೆ ಎಲ್ಲ ಆಗುತ್ತೆ. ಸೆಪ್ಟೆಂಬರ್ 22 ಇದು ಅಪ್ಲೈ ಆಗುತ್ತೆ.